ಸದ್ಯ ವೀಕ್ಷಕರೇ ಗಮನಿಸ್ತಾ ಇದೀವಲ್ಲ, ಒಂದು ಕಡೆ ಬೆಂಗಳೂರಿನ ಚಿತ್ರಾವಳಿಗಳು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರಂತ. ವಿಜಯನಗರ, ರಾಯಚೂರು, ದಾವಣಗೆರೆ, ಯಾದಗಿರಿ, ಮೈಸೂರಿನಲ್ಲಿ ಒಂದು ಕಡೆ ರೋಡ್ ಅಲ್ಲಿ ಪಟಾಕಿಯನ್ನ ಸಿಡಿಸಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಫುಲ್ ಪಟಾಕಿ, ದೀಪಾವಳಿ ಇದ್ದಂಗಿದೆ. ಇನ್ನು ವಿಜಯನಗರ ಚಿತ್ರ ನೋಡ್ತಾ ಇದ್ರೆ ರೋಡಲ್ಲೇ ಖುಷಿಯಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಕೂಡ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ರಾಯಚೂರಿನಲ್ಲಂತೂ ಫುಲ್ ಪಟಾಕಿನೋ ಪಟಾಕಿ, ದೀಪಾವಳಿಗಿಂತ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ದಾವಣಗೆರೆಯಲ್ಲೂ ಕೂಡ ಘೋಷ ವಾಕ್ಯಗಳನ್ನ ಕೂಗ್ತಾ ಜೈ RCB ಅಂತ ಸೆಲೆಬ್ರೇಟ್ ಮಾಡ್ತಿದ್ರೆ, ಇತ್ತ ಯಾದಗಿರಿಯಲ್ಲೂ ಕೂಡ ರೋಡ್ ಪಕ್ಕದಲ್ಲೇ ಎಲ್ಲರೂ ಕೂಡ ಈ ಸಲ ಕಪ್ ನಮ್ದೇ ಅನ್ನುವಂತ ಘಂಟಾ ಘೋಷವಾಗಿ ಸೆಲೆಬ್ರೇಟ್ ಮಾಡ್ತಿದ್ರೆ, ಮೈಸೂರಿನಲ್ಲಿ ಮನೆಯವರೆಲ್ಲ ಸೇರಿ ನೋಡಿ RCB ಅಭಿಮಾನ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಬರ್ತ್ಡೇ ಸೆಲೆಬ್ರೇಷನ್, ದೀಪಾವಳಿ ಸೆಲೆಬ್ರೇಷನ್, ಹಬ್ಬ ಮಾಡ್ದಂಗೆ ಮನೆಯಲ್ಲೆಲ್ಲ ಕೇಕ್ ಕಟ್ ಮಾಡ್ತಿದ್ದಾರೆ ಮೈಸೂರಿನಲ್ಲಿ. ನಮ್ಮ ಜೊತೆ ಇಷ್ಟೊತ್ತು ಕರೆ ಮಾಡಿದಂತ ವೀಕ್ಷಕರು ಕೂಡ ಅದೇ ಹೇಳ್ತಾ ಇದ್ರು, ಇವತ್ತು ಊಟನೇ ಮಾಡಲ್ಲ, ನಿದ್ದೆನೇ ಮಾಡಲ್ಲ, ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ. ಸದ್ಯ ಇಡೀ ರಾಜ್ಯಾದ್ಯಂತ ಬೆಂಗಳೂರು, ವಿಜಯನಗರ ಎಲ್ಲಾ ಕಡೆ ಈ ಸಲ ಕಪ್ ಗ್ಯಾರಂಟಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಅಭಿಮಾನಿಗಳು RCB ಫೈನಲ್ಗೆ ಪಾದಾರ್ಪಣೆ ಮಾಡೋ ನಿಟ್ಟಿನಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸದ್ಯ ಯಾವ ರೀತಿಯಾಗಿ RCBಯ ಈ ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ರೆ ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಗ್ಯಾರಂಟಿ ಆಗಿನೇ ಈ ಸಲ ಕಪ್ ಗೆಲ್ಲೋದು. ಆ ನಿಟ್ಟಲ್ಲಿ ಗ್ಯಾರಂಟಿ ನ್ಯೂಸ್ ಯಾವ ರೀತಿಯಾಗಿ ಸುದ್ದಿ ಲೋಕದಲ್ಲಿ ಹೊಸ ಅಲೆಯನ್ನ ಎಬ್ಬಿಸ್ತಿದೆ. ಸದ್ಯ RCBಯಲ್ಲಿ ಅಷ್ಟು ಹವಾ ಇದ್ದ ನಿಟ್ಟಿನಲ್ಲಿ ಗ್ಯಾರಂಟಿಯಾಗಿ ಹೇಳ್ಬೋದು ಈ ಸಲ ಕಪ್ ನಮ್ಮದೇ. ಈ ನಿಟ್ಟಿನಲ್ಲಿ ಸದ್ಯ ರಾಜ್ಯದೆಲ್ಲೆಡೆ ಯಾವ ರೀತಿಯಾಗಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದೀವಿ. ಒಂದು ಕಡೆ ಪಟಾಕಿ, ಘೋಷವಾಕ್ಯ, ಡ್ಯಾನ್ಸು, ಘೋಷಣೆ, ಕೇಕು, ಅಬ್ಬಬ್ಬಬ್ಬಬ್ಬ. ಬಹುಶಃ ಇಡೀ ಜಗತ್ತಿನಲ್ಲಿ RCBಗಿರುವಂಥ ಅಭಿಮಾನಿಗಳು, ಒಂದು ಕ್ರಿಕೆಟ್ ತಂಡಕ್ಕಿರುವಂಥ ಇಷ್ಟೊಂದು ಪ್ರೀತಿ, ಗೌರವ ಇಲ್ಲೆಲ್ಲೂ ಇರೋದಕ್ಕೂ ಸಾಧ್ಯ ಇಲ್ಲ. ಹೀಗಾಗಿನೇ ಗ್ಯಾರಂಟಿಯಾಗಿ ಹೇಳ್ಬೋದು ಈ ಸಲ ಕಪ್ ನಮ್ಮದೇ. ಎಲ್ಲೆಡೆ ಸೆಲೆಬ್ರೇಷನ್ ಜೋರಾಗ್ತಿದೆ. ಇವತ್ತು ನಿದ್ದೆ ಮಾಡಲ್ಲ, ನಾವು ಊಟನೇ ಮಾಡೋದಿಲ್ಲ. ಪುಟ್ಟು ಮಕ್ಕಳು ಕೂಡ ಇಷ್ಟೊತ್ತು ರಾತ್ರಿ 11:39 ಆಗಿದೆ, ಈಗಲೂ ಕೂಡ ನಿದ್ದೆಯನ್ನ ಮಾಡದೆ ಮಕ್ಕಳು, ವೃದ್ಧರು, ಏಜ್ ಆಗಿರೋರು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಬಹುಶಃ ಇವತ್ತು ಹೆಂಗಂತಂದ್ರೆ ಇವತ್ತು ಯಾರು ಕೂಡ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಫೈನಲ್ ಮ್ಯಾಚ್ವರೆಗೂ ಕೂಡ ಅಷ್ಟೇ ಎನರ್ಜೆಟಿಕ್ ಆಗಿದ್ದಾರೆ. ಸದ್ಯ ಗಮನಿಸ್ತಾ ಇದೀವಲ್ಲ, ಪುಟ್ಟ ಮಕ್ಕಳು ಕೂಡ RCB ಗೆಲುವನ್ನ ಯಾವ ರೀತಿಯಾಗಿ ಸಂಭ್ರಮಿಸ್ತಿದ್ದಾರೆ. ಮನೆಯಲ್ಲಿ ಗ್ಯಾರಂಟಿ ನ್ಯೂಸ್ ನೋಡ್ತಾ RCB ಗೆಲುವಿನ ಸುದ್ದಿ ಕೇಳ್ತಿದ್ದಂತೆ ಪುಟ್ಟ ಮಕ್ಕಳು ಕೂಡ ಅದು ಎಷ್ಟು ಖುಷಿಯಿಂದ ಮುತ್ತಿಕ್ಕತ RCB ತಂಡಕ್ಕೆ ಜಯ ಆಗ್ಲಿ, ಕಪ್ಪು ಗೆದ್ದಿದೆ ಅನ್ನುವಂತ ಸೆಲೆಬ್ರೇಷನ್. ಮುಗ್ಧ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಈ RCB ಗೆಲುವನ್ನ ಮನೆಯಲ್ಲಿ, ರಸ್ತೆಯಲ್ಲಿ, ಗಲ್ಲಿಯಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಪುಟ್ಟ ಮಗು ನೋಡಿ ಟಿವಿ ನೋಡ್ತಾ, ಗ್ಯಾರಂಟಿ ನ್ಯೂಸ್ ನೋಡ್ತಾ RCB ಗೆದ್ದಿದೆ ಅನ್ನೋದಾಗಿ ಖುಷಿ ಪಡ್ತಿದೆ. ಹೀಗಾಗಿ ಪುಟ್ಟ ಮಕ್ಕಳ ಆಶೀರ್ವಾದನೆ ಈ ಬಾರಿ RCB ಗ್ಯಾರಂಟಿಯಾಗಿ ಕಪ್ಪು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಸದ್ಯ ರಾಜ್ಯದೆಲ್ಲೆಡೆ RCB ಗೆಲುವಿನ ಸಂಭ್ರಮಾಚರಣೆ ಜೋರಾಗ್ತಾ ಇದೆ. ಎಲ್ಲರೂ ಕೂಡ ದೊಡ್ಡ ಮಟ್ಟಕ್ಕೆ RCB 4ನೇ ಬಾರಿ ಫೈನಲ್ ಪ್ರವೇಶಿಸಿರೋದು. ಈ ನಿಟ್ಟಿನಲ್ಲೇ ಈ ಸಲ ಕಪ್ ಗೆದ್ದೇ ಗೆಲ್ತಾರೆ ಗ್ಯಾರಂಟಿ ಅಂತ ಜನ ಹೇಳ್ತಿದ್ದಾರೆ ಅಭಿಮಾನಿಗಳು. ಈ ನಿಟ್ಟಿನಲ್ಲಿ ಇವತ್ತು ಇಡೀ ರಾತ್ರಿ ಮಲಗಲ್ಲ,
ಎಸ್, ಇನ್ನು ಕುಮಾರ್ ಗೌಡ ಕನಕಪುರದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಸೆಲೆಬ್ರೇಷನ್ ಹೆಂಗಿದೆ ಸರ್? ಸೂಪರ್ ಆಗಿದೆ. ಆರ್ಸಿಬಿ ಗೆಲ್ಲಬೇಕು, ಕಪ್ ನಮ್ದು ಆಗ್ಬೇಕು. ಹಲೋ, ನೀವು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಸರ್ ಮನೆಯಲ್ಲಿ? ಸರ್ ನಮ್ಮ ಮನೇಲಿ ಒಬ್ಬರೇ ಕೂತ್ಕೊಂಡು ಸೆಲೆಬ್ರೇಷನ್ ಮಾಡ್ತೀವಿ ಸರ್. ಒಬ್ರೇ ಕೂತ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಹೌದು ಸರ್. ಆರ್ಸಿಬಿ ಗೆಲ್ಲಬೇಕು. ಹಾಗಾದ್ರೆ ಇನ್ನೂ ಚೆನ್ನಾಗಿರುತ್ತೆ, ಭರ್ಜರಿ. ಕರ್ನಾಟಕ ವಿನ್, ಆರ್ಸಿಬಿ ವಿನ್, ಬೆಂಗಳೂರು ವಿನ್. ಸರ್ 18 ವರ್ಷದಿಂದ ಯಾವ ರೀತಿ ಪೇಷನ್ಸ್ ಅಲ್ಲಿ ಇದ್ರಿ ಸರ್ ನೀವು? ಹೇಳ್ಕೊಳಕ್ ಆಗಲ್ಲ ಸರ್, ಅದು ಹೌದಾ? ಹೇಳ್ಕೊಳಕ್ ಆಗ್ತಾ ಇಲ್ಲ. ಈ ಸಲ ವಿನ್ ಪಕ್ಕಾ ವಿನ್ ಆಯ್ತಾರೆ. ಕಪ್ ನಮ್ದೇ ಸರ್. ಫುಲ್ 100% ಆಗಿದ್ದೀರಾ? 100% ಸರ್. 100% ಸರ್. ಓಕೆ. ತುಂಬಾ ಚೆನ್ನಾಗಿ ಆಡ್ತಾರೆ ಸರ್. ತುಂಬಾ ಪೇಷನ್ಸ್ ಇಂದ ಆಟ ಆಡ್ತಾರೆ. ತುಂಬಾ ಚೆನ್ನಾಗಿ ಆಡ್ತಾರೆ ಸರ್. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಇವತ್ತು. ಹೌದು ಸರ್. ಪಂಜಾಬ್ನ ಹೆಂಗ್ ಸರ್ ಈ ತರ ಪತ್ರ ಗುಡ್ಸಿದ್ರಲ್ಲ ಸರ್ RCB ಇವತ್ತು? ಅದೇ ಎಲ್ಲ ತಿಳ್ಕೋಬೇಕು ಸರ್. ಅದು ಬೆಂಗಳೂರು ತಾಳ್ಮೆ ಇರ್ತದೆ, ಕನ್ನಡದ ತಾಳ್ಮೆ ಇರುತ್ತೆ, ಆರ್ಸಿಬಿ ತಾಳ್ಮೆ ಐತೆ. ತಾಳ್ಮೆಯಿಂದ ಇವತ್ತು ಮುಂದೆ ಗೆಲ್ತಾರೆ ಸರ್. ಸರ್ ಯಾವಾಗಿಂದ ಗ್ಯಾರಂಟಿ ನ್ಯೂಸ್ ನ ನೋಡ್ತಾ ಇದ್ದೀರಾ ನೀವು? ನಾ ತುಂಬಾ ವರ್ಷ ನೋಡ್ತಾ ಇದ್ದೀವಿ ಸರ್. ಓಕೆ, ಸೊ ಮ್ಯಾಚ್ ಮುಗಿದ ತಕ್ಷಣನೇ ಗ್ಯಾರಂಟಿ ನ್ಯೂಸ್ ಹಾಕೊಂಡಿದ್ದೀರಾ? ಮ್ಯಾಚ್ ಮುಗಿತ ಅಂತಲ್ಲ ಸರ್, ಆವಾಗಿಂದ ನೋಡ್ತಾ ಇದೀವಿ ಸರ್. ಫಸ್ಟಿಂದ ನೋಡ್ತಾ ಇದೀವಿ ಸರ್. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ಗೆ ಕರೆ ಮಾಡಿದ್ದಕ್ಕೆ.